ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮನಗಳಿಗೆ ಅಶ್ವವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಮೇರಿಕನ್ನರ ಒಂದು 4 ತಲಾಂತರಗಳಿಂದ ಅಂತ ಕೇಳಿದ್ರಲ್ಲ, 4 ತಲೆ ಅಂತಂದರೆ 4 ಜನರೇಷನ್ಸ್. ಇವ್ರನ್ನ ಏನಾದ್ರು ಕೇಳಿದ್ರೆ ನಿನ್ನ ದೇಶ ಹೇಗೆ ಉದ್ಧಾರ ಆಯಿತು ಅಂತ ಕೇಳಿದಾಗ ಅವ್ರು ಹೇಳಲೇಬೇಕು ಇರೋಂಥ ವಿಚಾರನೇ ಅದು. ಏನು ಅಂತನ್ನೋದಾದರೆ, ಪ್ರಪಂಚದ ನಾನಾ ಭಾಗಗಳಲ್ಲಿ ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಟ್ಟು ಯುದ್ಧಕ್ಕೆ ಬೇಕಾದ ಸಲಕರಣೆಗಳು ಸಾಮಗ್ರಿಗಳನ್ನು ಕೊಡುವಂಥ ಅಂದರೆ ವೆಪನ್ಸನ್ನು ಮಾರಿ ಆ ದೇಶ ಇವತ್ತು ಎತ್ತರಕ್ಕೆ ಬರ್ತಾಯಿದೆ. ಏನು ಅವರ ಉದ್ದೇಶನೇ ಅದು. ಎಷ್ಟು ಬೇರೆ ಬೇರೆ ರಾಷ್ಟ್ರಗಳು ಕಿತ್ತಾಡ್ತಾ ಇರ್ತವೋ, ಈ ರಾಷ್ಟ್ರಕ್ಕೂ ಅವರು ವೆಪನ್ಸನ್ನು ಕೊಡುವಂಥದ್ದು, ಆ ರಾಷ್ಟ್ರಕ್ಕೂ ವೆಪನ್ಸನ್ನು ಕೊಡುವಂಥದ್ದು, 2 ರಾಷ್ಟ್ರಕ್ಕೆ ವೆಪನ್ಸನ್ನು ಕೊಟ್ಟು ಇವರ ವ್ಯಾಪಾರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಕಂಡು ಚೆನ್ನಾಗಿರೋವಂಥದ್ದು, ಬೆಳೆಯುವಂಥದ್ದು. ಇದು ಆ ರಾಷ್ಟ್ರದ ಸಮಗ್ರತೆಯ ಸಮೃದ್ಧಿಯ ಒಂದು ಚಿತ್ರಣ. ಹಾಗೆ ಏನಾದರೂ ಬ್ರಿಟಿಷ್ನವ್ರಿಗೆ ಕೇಳಿದಾಗ, ಹೆಂಗಪ್ಪ ನಿಮ್ಮ ಬ್ರಿಟಿಷ್ ದೇಶ ಈ ಮಟ್ಟಕ್ಕೆ ಶ್ರೀಮಂತರಾಗಿ ಬೆಳೆದರು ಅಂತ ಕೇಳಿದಾಗ ಬ್ರಿಟಿಷರು ಹೇಳಬೇಕಾಗಿರೋದೇನು ಅಂತನ್ನೋದಾದರೆ, ತಲಾಂತರಗಳಿಂದ ಅವರು ತಕ್ಕಡಿಯನ್ನು ಇಟ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ದೇಶದವ್ರನ್ನ ಬೆಪ್ಪು ತಕ್ಕಡಿಗಳನ್ನಾಗಿ ಮಾಡಿಕೊಂಡು ತಮಗೆ ಬೇಕಾಗಿರೋ ಬೇಳೆಕಾಳುಗಳನ್ನು ಬೇಯಿಸ್ಕೊಂಡು ಸ್ವಲ್ಪ ಯಾಮಾರಿದ್ರೆ ಆ ರಾಷ್ಟ್ರಗಳನ್ನೆಲ್ಲವನ್ನು ಕೂಡ ಇವರ ತೋಳ್ತೆಕ್ಕಿಗೆ ತೆಗೆದುಕೊಂಡು ಕಬಂಧ ಬಾಹುಗಳಲ್ಲಿ ಅವರನ್ನು ಬಂಧಿಸಿ ಅವರ ರಾಷ್ಟ್ರದ ಸಿರಿ ಸಂಪತ್ತುಗಳನ್ನು ಕೊಳ್ಳೆ ಹೊಡೆದು ಅವರು ಶ್ರೀಮಂತರಾದರು. ಹಾಗೆ ಕೆಲವೊಂದು ಮೊಘಲ್ ರಾಷ್ಟ್ರಗಳನ್ನು ಕೇಳಿದಾಗ, ಅಫ್ಘಾನಿಸ್ತಾನರಾಗಿರ್ಬೋದು, ಟರ್ಕಿಷ್ಗಳನ್ನಾಗಿರ್ಬೋದು, ಇವ್ರನ್ನೆಲ್ಲ ಕೇಳ್ತಾ ಹೋದಾಗ ಏನಾಗುತ್ತೆ ಅಂತಂದಾಗ ಅವರ ತಲಾಂತರಗಳಿಂದ ಯಾವ ರೀತಿ ಅವರ ದೇಶವನ್ನು ಅಭಿವೃದ್ಧಿ ಪಡಿಸ್ಕೊಂಡ್ರು ಅಂತ ಹೇಳ್ತಾರೆ ಅಂತನ್ನೋದಾದರೆ, ಅವರು ಸಾವಿರಾರು ವರ್ಷಗಳಿಂದ ಖಡ್ಗದ ಮನೆಯಲ್ಲಿ ಇತರ ರಾಷ್ಟ್ರಗಳ ಮೇಲೆ ದೌರ್ಜನ್ಯವನ್ನು ಮಾಡಿ, ದಬ್ಬಾಳಿಕೆಯನ್ನು ಮಾಡಿ, ದರೋಡೆಯನ್ನು ಮಾಡಿ, ದುರಾಚಾರವನ್ನು ಮಾಡಿ, ಜನಗಳನ್ನು ಕೊಂದು ಅವರಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು. ಈ ರೀತಿ ಅವರೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಹೋದರು, ಸಮೃದ್ಧಿಯನ್ನು ಕಾಣ್ತಾ ಹೋದರು, ಶ್ರೀಮಂತರಾದರು. ಅದೇ ನಮ್ಮ ಭಾರತೀಯರನ್ನು ಕೇಳಿದಾಗ ಹೇಳೋಂಥದ್ದೇನು ಗೊತ್ತಾ, ನಾವು ಯಾವತ್ತೂ ಯಾರಿಗೂ ಒಬ್ಬರಿಂದ ಮತ್ತೊಬ್ಬರಿಗೆ ಜಗಳವನ್ನು ತಂದಿಡಲಿಲ್ಲ. ಅವರಿಬ್ಬರ ಮಧ್ಯೆ ತಂದಂಥ ಜಗಳದಲ್ಲಿ ಲಾಭವನ್ನು ನಾವು ಮಾಡಿಕೊಳ್ಳಲಿಲ್ಲ. ಹಾಗೆ ಇತರ ದೇಶದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಅಂತ ಹೋದಾಗ ವ್ಯಾಪಾರ ವ್ಯವಹಾರವನ್ನೇ ಮಾಡಿ ಅವರಿಗೆ ಜೊತೆಗೆ ಸುಜ್ಞಾನವನ್ನು ಕೊಟ್ಟು ಬಂದಿದ್ದೀವಿ. ಯಾವುದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂತ ಹೋಗಿ ಅವರಲ್ಲಂತಹ ಆ ತಪ್ಪುಗಳನ್ನು ಮತ್ತು ನ್ಯೂನತೆಗಳನ್ನು ಸರಿಪಡಿಸಿದ್ದೀವಿ ಹೊರತು ಅದನ್ನೆಲ್ಲ ಬಳಸ್ಕೊಂಡು ಆ ದೇಶವನ್ನು ಕಬಳಿಸ್ಕೊಂಡು ಆ ದೇಶದ ಆಸ್ತಿಪಾಸ್ತಿಗಳನ್ನು ಕದ್ದು ನಾವು ತಂದಿಲ್ಲ. ಹಾಗೆ ನಮ್ಮ ಭಾರತೀಯರು ಎಲ್ಲೆಲ್ಲ ಹೋದರೂ ಯಾರ ಮೇಲೂ ಕೂಡ ದಬ್ಬಾಳಿಕೆಯನ್ನು ಮಾಡಿಲ್ಲ, ದೌರ್ಜನ್ಯವನ್ನು ಮಾಡಿಲ್ಲ, ಆ ದೇಶದ ಮೇಲೆ ದಾಳಿಗಳನ್ನು ಮಾಡಿಲ್ಲ. ಏನನ್ನೂ ಮಾಡದೆ ಎಲ್ಲಿ ಹೋದರೂ ಕೂಡ ಎಲ್ರಿಗೂ ಕೂಡ ಬದುಕಲ್ಲಿ ಬಾಳೋದಕ್ಕೆ ಬೇಕಾಗಿರುವಂತಹ ಉತ್ತಮ ಜ್ಞಾನವನ್ನು ಹಂಚಿ ನಮ್ಮಲ್ಲಿ ಇರುವಂತಹ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅವರ ಜೊತೆಗೆ ಕೊಟ್ಟು ಬಂದು ಅದೇ ರೀತಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅನ್ನುವಂತಹ ದಿವ್ಯ ಸಂದೇಶವನ್ನು, ಶಾಂತಿ ಸಂದೇಶವನ್ನು ಪ್ರಪಂಚದ ಎಲ್ಲ ಭಾಗಗಳಿಗೂ ಕೊಟ್ಟು ಬಂದಂಥವರು ಈ ನಮ್ಮ ಭಾರತೀಯರು. ಸಂತೋಷ ಆಗುತ್ತಲ್ವ? ಹೌದು. ಇವತ್ತು ಭಾರತದ ವಿಶ್ವದ ಎಕಾನಮಿಕ್ ಅಂತಂತ ಬಂದಾಗ ಎಲ್ಲಿಗೆ ಹೋಗಿದೆ? ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಭಾರತವನ್ನು ಸಾವಿರಾರು ವರ್ಷಗಳ ಕಾಲ ದುಷ್ಟರು ದುರುಳರು ಅನೇಕ ರೀತಿಯಲ್ಲಿ ದಾಳಿ ಮಾಡಿ ಭಾರತವನ್ನು ಕೊಳ್ಳೆ ಹೊಡೆದರೂ ಕೂಡ ಭಾರತ ಮಾತೆ ನಾವಿನ್ನೂ ಶ್ರೀಮಂತರಾಗಿ, ಧೀಮಂತರಾಗಿ, ಗುಣವಂತರಾಗಿ, ಸದ್ಗುಣವಂತರಾಗಿ ಬಾಳೋದಕ್ಕೆ ಬೇಕಾಗಿರುವಂಥ ದಿವ್ಯ ಜ್ಞಾನವನ್ನು ಕೊಟ್ಟಿದ್ದಾಳೆ ಭಾರತ ಮಾತೆ. ದಿವ್ಯ ಚೈತನ್ಯವನ್ನು ಕೊಟ್ಟಿದ್ದಾಳೆ ಭಾರತ ಮಾತೆ, ದಿವ್ಯ ಶಕ್ತಿಯನ್ನು ಕೊಟ್ಟಿದ್ದಾಳೆ ಭಾರತ ಮಾತೆ. ಹಾಗೆ ದಿವ್ಯತರವಾದಂತಹ ಈ ಭೂಮಿಯನ್ನು ಕೊಟ್ಟಿದ್ದಾಳೆ, ನದಿಗಳನ್ನು ಕೊಟ್ಟಿದ್ದಾಳೆ, ಸರೋವರಗಳನ್ನು ಕೊಟ್ಟಿದ್ದಾಳೆ. ಹಾಗೆ ಈ ಭೂಮಿಯ ಒಳಗಡೆಗೆ ನಮಗೇ ಕಾಣದಂಥ ಮುತ್ತು ರತ್ನಗಳನ್ನು, ಅನೇಕ ರೀತಿಯಾದಂಥ ವಜ್ರ ವೈಡೂರ್ಯ ಚಿನ್ನ ರನ್ನಗಳನ್ನು ಕೊಟ್ಟಿದ್ದಾಳೆ ಈ ಭಾರತ ಮಾತೆ. ನೋಡಿ, ಇಷ್ಟೆಲ್ಲ ಅವ್ರು ಕೊಳ್ಳೆ ಹೊಡೆದ್ರು ಕೂಡ ನಾವು ಇನ್ನೂ ಶ್ರೀಮಂತ ಸ್ಥಾನದಲ್ಲಿ ಉಳ್ಕೊಳ್ತಾ ಇದ್ದೀವಿ ಅಂತನ್ನೋದಾದರೆ ಈ ಭಾರತ ಮಾತೆ ನಮಗೋಸ್ಕರ ಅದೆಷ್ಟನ್ನು ಕೊಡ್ತಾ ಇದ್ದಾಳೆ ಅಂತಂದರೆ ಆ ತಾಯಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಕೂಡ ಸಾಲದು. 7 ಜನ್ಮಗಳನ್ನು ಪಡೆದರೂ ಕೂಡ ಆಕೆಗೆ ಋಣಿಯಾಗಿರೋದಕ್ಕೆ ಇರಲೇಬೇಕು, ಸಾಲದು ಅಂತಲೇ ನಾನು ಹೇಳ್ತೀನಿ. ಇವತ್ತಿನ ದಿನ ಭಾರತದ
ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ ಭಾರತ ಅತ್ಯುತ್ತಮ ಸ್ಥಿತಿಗೆ ಬಂದಿದೆ. ವಿಶ್ವಗುರು 2047ರಲ್ಲಿ ಭಾರತವನ್ನು ವಿಶ್ವಗುರು ಮಾಡಬೇಕು ಅನ್ನೋಂಥದ್ದು ನಮ್ಮ ಭಾರತೀಯರ ಕನಸಾಗಿದೆ. ಉತ್ತಮವಾದಂಥ ಧೀಮಂತ ನಾಯಕ ಹೇಳ್ತಾ ಇದ್ದಾರೆ. ಸೊ ಆ ಧೀಮಂತ ನಾಯಕನ ಮಾತನ್ನು ಕೇಳಿ ನಾವೆಲ್ಲರೂ ಕೂಡ ಭಾರತದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ದುಡಿಬೇಕಾಗತ್ತೆ. ಹಾಗಾಗಿ ಏನೇನು ಹೇಳ್ತಾ ಇರ್ತೇನೆ ಅಂದರೆ, ಭಾರತದ ಜೊತೆ ಕೈ ಜೋಡಿಸಿದರೆ ಆಗುತ್ತೆ ನಿನಗೆ ಅಭಿವೃದ್ಧಿಯ ಜಾಸ್ತಿ. ಭಾರತದ ಜೊತೆಗೆ ಕೈ ಜೋಡಿಸಿದರೆ ಆಗುತ್ತದೆ ನಿನಗೆ ಅಭಿವೃದ್ಧಿ ಜಾಸ್ತಿ. ಭಾರತಕ್ಕೇನಾದರೂ ಕೈ ಕೊಡಲು ಬಂದರೆ ನಿನಗೆ ಆಗುತ್ತೆ ಬೇಗ ನಾಸ್ತಿ. ಇದನ್ನು ಅರಿತು ಭಾರತದ ಜೊತೆಗೆ ನೀ ಬಂದರೆ ಆಡಲು ಕುಸ್ತಿ, ನಿನಗೆ ತಪ್ಪಿದ್ದಲ್ಲ ಒಂದಲ್ಲ ಒಂದು ದಿನ ಶಾಸ್ತಿ ಅಂತ. ಯಾಕೆ ಈಗ ನೋಡ್ತಾ ಇದ್ದೀವಲ್ಲ ನಾವು, ಈಗ ಭಾರತ ಅಂತಂತಂದರೆ ಇವತ್ತು ಪ್ರಪಂಚದಲ್ಲೇ ಯಾವುದೋ ಒಂದಷ್ಟು ದೇಶಗಳು, ಒಂದು ಬೆರಳಿನಕ್ಕೆ ಎಷ್ಟೋ ದೇಶಗಳು, ಅವುಗಳು ಬಿಟ್ಟು ಇನ್ನೆಲ್ಲ ದೇಶಗಳು ಕೂಡ ಭಾರತದ ಜೊತೆಗೆ ತಮ್ಮ ಸ್ನೇಹದ ಹಸ್ತವನ್ನು ಚಾಚ್ತಾ ಬರ್ತಾಯಿವೆ. ಯಾಕೆ ಅಂತಾರೆ, ಅವ್ರಿಗೆಲ್ರಿಗೂ ಗೊತ್ತು ಭಾರತದ ಜೊತೆಗೆ ನಾನು ನನ್ನ ಸ್ನೇಹದ ಹಸ್ತವನ್ನು ಜಾಸ್ತಿ ಚಾಚಿ ದೋಸ್ತಿಯನ್ನು ಮಾಡಿಕೊಂಡ್ರೆ ನನಗೆ ಅಭಿವೃದ್ಧಿ ಜಾಸ್ತಿ ಅಂತ. ನೋಡ್ತಾ ಇದ್ದೀವಲ್ಲ, ಅನೇಕ ರಾಷ್ಟ್ರಗಳು ಇವತ್ತು ಭಾರತದ ಜೊತೆಗೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಅವರ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಭಾರತ ಅಭಿವೃದ್ಧಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ಕಂಡ್ವಲ್ಲ, ಏನು ಯಾವ ಒಂದು ರಾಷ್ಟ್ರ, ಸಣ್ಣದಾದಂಥ ಒಂದು ರಾಷ್ಟ್ರ, ಆ ರಾಷ್ಟ್ರ ಏನು ಮಾಡ್ತು, ಭಾರತದ ವಿರುದ್ಧವಾಗಿ ಏನೋ ಸ್ವಲ್ಪ ಪಿತೂರಿ ಮಾಡೋಕ್ಕೋಯ್ತು. ಕೊನೆಗೆ ಏನಾಯಿತು? ಸೊ ಆ ರಾಷ್ಟ್ರ ಇವತ್ತು ಮತ್ತೆ ಒದ್ದಾಡ್ತಾ ಇದೆ. ತಿನ್ನಕ್ಕೆ ಅನ್ನ ಇಲ್ದಂಗೆ ಆಗ್ತಾಯಿದೆ, ತಿನ್ನಕ್ಕೆ ಕುಡಿಯೋಕ್ಕೆ ನೀರಿಲ್ದಂಗೆ ಆಗ್ತಾಯಿದೆ. ಯಾವ್ಯಾವ ರೀತಿಯಲ್ಲಿ ಒದ್ದಾಡ್ತಾ ಇದೆ ಅಂತಂದರೆ ಆ ರಾಷ್ಟ್ರ ಆ ರೀತಿಯಲ್ಲೆಲ್ಲ ಒದ್ದಾಡ್ತಾ ಇದೆ. ಸೊ ಮಾರಿಷಸ್. ಸೊ ಆ ರಾಷ್ಟ್ರ ಏನಾಯಿತು ಅಂತಂದರೆ ಭಾರತದ ಸಹಾಯ ಇಲ್ಲದಿದ್ದರೂ ಕೂಡ ನಾವು ಬದುಕ್ತೀವಿ, ಬಾಳ್ತೀವಿ, ಮಾಡ್ತೀವಿ ಅಂತಂದ್ಬಿಟ್ಟು ಇನ್ನೊಂದು ಯಾವುದೋ ಒಂದು ರಾಷ್ಟ್ರದ ಆ ಒಂದು ಮಾತನ್ನು ಕೇಳಿಕೊಂಡು ಭಾರತ ವಿರುದ್ಧವಾಗಿ ಅದು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತು. ಕೊನೆಗೆ ಏನಾಯಿತು? ಸೊ ಒಂದೇ ಒಂದು ವಿಚಾರದಲ್ಲಿ ಏನಾಯಿತು ಅಂತಂತಂದರೆ, ಇಡೀ ಭಾರತದಲ್ಲಿರುವಂತಹ ಆ ದೇಶಕ್ಕೆ ಹೋಗೋದಕ್ಕೆ ಇಷ್ಟಪಟ್ಟಂಥ ಅನೇಕ ಪ್ರವಾಸಿಗರು ಎಲ್ಲರೂ ಏನು ಮಾಡಿದ್ರು, ಆ ದೇಶದ ಜೊತೆಗೆ ಆ ಬಾಂಧವ್ಯವನ್ನು ಕಳ್ಕೊಂಡ್ರು. ಆ ದೇಶಕ್ಕೆ ಹೋಗುವಂಥದ್ದಾಗಿರಲಿ, ಅಲ್ಲಿ ಹೋಗಿ ಆ ಪ್ರಕೃತಿಯನ್ನು ಎಂಜಾಯ್ ಮಾಡೋ ಬದಲು ನಮ್ಮ ದೇಶದೇ ಇಲ್ಲಿರೋರಂತಹ ಲಕ್ಷದ್ವೀಪಿಗೆ ಹೋಗಿ ನಾವು ಎಂಜಾಯ್ ಮಾಡ್ತೀವಿ ಅನ್ನೋ ರೀತಿಲಿ ಬಂದರು. ಸೊ ಏನಾಯ್ತು, ಈಗ ಆ ಒಂದು ದೇಶ ಒದ್ದಾಡ್ಕೊಂಡು ಮತ್ತೆ ಬರ್ತಾ ಇದೆ. ಭಾರತವೇ ನನಗೆ ಸರ್ವಶ್ರೇಷ್ಠ ರಾಷ್ಟ್ರ, ಭಾರತವೇ ನನಗೆ ಸರ್ವಶ್ರೇಷ್ಠ ದೋಸ್ತು, ಭಾರತವೇ ನನಗೆ ಸರ್ವಶ್ರೇಷ್ಠವಾದಂಥ ಫ್ರೆಂಡು ಅಂಥೇಳಿ ಮತ್ತೆ ಭಾರತದ ಜೊತೆಗೆ ಸಖ್ಯವನ್ನು ಬೆಳೆಸೋದಕ್ಕೆ, ಸ್ನೇಹವನ್ನು ಬೆಳೆಸೋದಕ್ಕೆ, ಬಾಂಧವ್ಯವನ್ನು ಬೆಳೆಸೋದಕ್ಕೆ ಒದ್ದಾಡ್ಕೊಂಡು ಬರ್ತಾ ಇದೆ. ಇದರಲ್ಲದೆ ನಮ್ಗೆ ಅರ್ಥ ಆಗಬೇಕಲ್ವಾ ಭಾರತದ ತಾಕತ್ತು ಏನು ಅಂತ, ಅದರ ಗಮ್ಮತ್ತು ಏನು ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಭಾರತದ ಜೊತೆಗೆ ಅದಕ್ಕೆ ಹೇಳ್ತಾ ಇದ್ದಿಲ್ಲ, ಭಾರತಕ್ಕೆ ಏನಾದ್ರು ಕೈ ಕೊಡೋಕ್ಕೆ ಬಂತು ಅಂತಾರೆ ನಿನಗೆ ತಪ್ಪಿದ್ದಲ್ಲ ನಾಸ್ತಿ ಆಗಿ ಆಗ್ತೀರಾ ಅಂತ. ಯಾಕಂದರೆ ಭಾರತ ಯಾರ ನಾಸ್ತಿಯನ್ನು ಬಯಸೋದಿಲ್ಲ, ಭಾರತ ಎಲ್ಲರ ಅಭಿವೃದ್ಧಿಯನ್ನು ಬಯಸುವಂಥ ಅತ್ಯುತ್ತಮವಾದಂಥ ಅಂತಃಕರಣವುಳ್ಳಂಥ ರಾಷ್ಟ್ರ ಈ ನನ್ನ ಭಾರತ ರಾಷ್ಟ್ರ. ಸೊ ಇದು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಲ್ಲ, ಸೊ ಭಾರತದ ಜೊತೆಗೆ ನೀ ಮಾಡಲು ಬಂದರೆ ಕುಸ್ತಿ, ನಿನಗೆ ಗ್ಯಾರಂಟಿ ಶಾಸ್ತಿ ಅಂತ. ಇವತ್ತು ಯಾರು ಕೂಡ ಭಾರತದ ವಿರುದ್ಧವಾಗಿ ಯುದ್ಧವನ್ನು ಮಾಡೋದಕ್ಕೆ ತಯಾರಿಲ್ಲ. ಚೈನಾದವ್ರು ಹೇಳ್ತಾ ಇರ್ತಾರೆ, ಪಾಕಿಸ್ತಾನದವ್ರು ಹೇಳ್ತಾ ಇರ್ತಾರೆ, ಬಟ್ ಯಾರು ಕೂಡ ತಯಾರಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿದೆ ಭಾರತ ಎಂತೆಂಥ ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಒಂದು ದೋಸ್ತಿಯನ್ನು ಮಾಡ್ಕೊಂಡಿದೆ ಅಂತಂದ್ಬಿಟ್ಟು. ಸೊ ಅಂಥ ರಾಷ್ಟ್ರಗಳ ಜೊತೆ ದೋಸ್ತಿಯನ್ನು ಮಾಡ್ಕೊಂಡಿದೆ ಅಂತಂದರೆ ಆ ರಾಷ್ಟ್ರಗಳೆಲ್ಲ ಹೇಳುತ್ತೆ, ಭಾರತಕ್ಕೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ನೀನು ನನ್ನನ್ನು ಮುಟ್ಟಿ ಹೋಗು ಅಂತ ಹೇಳುತ್ತೆ. ಅಂಥ ಅನೇಕ ರಾಷ್ಟ್ರಗಳು ಇವತ್ತು ಭಾರತವನ್ನು ಕಾಪಾಡೋದಕ್ಕೆ, ಭಾರತದ ಹಿತಕ್ಕಾಗಿ, ಭಾರತದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ಭಾರತದ ಈ ಉತ್ತಮ ಗುಣ, ನಡತೆ ಮತ್ತು ಔದಾರ್ಯದ ಒಂದು ಗುಣಲಕ್ಷಣಗಳಿಗೆ ಮಾರು ಹೋಗಿ, ಸೋತು ಹೋಗಿ ಭಾರತದ ಜೊತೆಗೆ ಸಖ್ಯವನ್ನು ಬೆಳೆಸಿಕೊಂಡು ಭಾರತವನ್ನು ಯಾವುದೇ ರೀತಿಯಲ್ಲೂ ಕೂಡ ಒಂದು ಆಪತ್ತಿಗೆ ಬರದೇ ಇರೋ ರೀತಿಯಲ್ಲಿ ಅವೆಲ್ಲವೂ ಕೂಡ ಸರ್ವ ಪ್ರಯತ್ನವನ್ನು ಮಾಡಿ ಭಾರತವನ್ನು ಉಳಿಸುವಂತಹ, ಬೆಳೆಸುವಂತಹ ಸಹಕಾರಿಯಾಗಿ ಕೆಲಸಗಳನ್ನ ಮಾಡ್ತಾ ಇದೆ ಅಲ್ವಾ. ನೋಡ್ತಾ ಇದ್ದೀವಲ್ಲ, ಈಗ ನಡೀತಿರೋಂಥ ಒಂದು ಈ ದೇಶದ ಅಭಿವೃದ್ಧಿ ನೋಡ್ತಾ ಇದ್ದರೆ ಎಷ್ಟೋ ಜನ ಹೊಟ್ಟೆ ಉರಿ ಆಗ್ತಾ ಇದೆ. ಈ ದೇಶದಲ್ಲೇ ಇದ್ಕೊಂಡು ಎಷ್ಟೋ ಜನ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ, ಕರ್ಬ್ಕೋತಾ ಇದ್ದಾರೆ, ಶಾಪವನ್ನು ಹಾಕ್ಕೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇದು ಸರಿನಾ? ಈ ದೇಶದ ಅನ್ನ ತಿಂದು, ಈ ದೇಶದ ನೀರನ್ನು ಕುಡಿದು, ಈ ದೇಶದಲ್ಲಿ ಬಾಳಿ ಬದುಕಿ, ಈ ದೇಶದ ಸರ್ವ ಸಂಪತ್ತುಗಳನ್ನು ಅನುಭವಿಸಿ, ಈ ದೇಶಕ್ಕೆ
ಕೆಡುಕನ್ನು ಬಯಸುವಂತಹ ಕೆಡಕು ಕೊಳಕು ಮನಸ್ಸಿನ ಅನೇಕ ಜನರು ಈ ಭಾರತದಲ್ಲಿದ್ದಾರೆ. ಹೇಳ್ತಾ ಇರ್ತಾರಲ್ಲ, ಬೇರೆ ದೇಶಗಳನ್ನು ನೋಡಿದಾಗ ಆ ದೇಶಕ್ಕೆ ವಿರೋಧಿಗಳು ಯಾರು ಇರ್ತಾರೆ ಅಂದರೆ ಅನ್ಯ ರಾಷ್ಟ್ರೀಯರು ಇರ್ತಾರೆ. ಬೇರೆ ಬೇರೆ ದೇಶದವರು, ಅಕ್ಕಪಕ್ಕ ದೇಶದವರು ಈ ಒಂದು ದೇಶಕ್ಕೆ ಅನ್ಯವಾಗಿ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಈ ದೇಶ ಹಾಳಾಗೋಗಲಿ ಅಂತ ಬೇರೆ ದೇಶದವರು ಬಯಸುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಮ್ಮ ಭಾರತದ ದೌರ್ಭಾಗ್ಯವೋ ಎಂಥ ದೌರ್ಭಾಗ್ಯ ಅಂತಾರೆ, ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಬೆಳೆದು, ಈ ದೇಶದ ಅನ್ನ ತಿಂದು, ಈ ದೇಶದ ನೀರನ್ನು ಕುಡಿದು, ಈ ದೇಶದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆದು, ಈ ದೇಶದಲ್ಲಿ ಅವರ ವಂಶ ಪಾರಂಪರ್ಯವಾಗಿ ಎಷ್ಟೋ ಜನ ವೈಭವೋಪೇತವಾದಂಥ ಜೀವನವನ್ನು ನಡೆಸ್ಕೊಂಡು ಕೊನೆಗೆ ಈ ದೇಶಕ್ಕೆ ಕೆಡುಕನ್ನು ಬಯಸುವಂತಹ ಎಂಥ ಒಂದು ದುರ್ಬುದ್ಧಿಯನ್ನು ಬೆಳೆಸ್ಕೊಂಡು ಈ ಜನ ಇಲ್ಲಿ ಬಾಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅವರಲ್ಲೆಲ್ಲ ಕೂಡ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಆ ಮನಸ್ಥಿತಿಯನ್ನು ಬದಲಾಯಿಸ್ಕೊಡಿ. ಯಾಕೆ ಅಂತಂದರೆ ನಿಮಗೆ ಎಲ್ಲವನ್ನೂ ಕೊಡ್ತಾರಂಥದ್ದು ಈ ದೇಶ, ಸಕಲ ಸೌಭಾಗ್ಯಗಳನ್ನು ಕೊಡ್ತಾರಂಥದ್ದು ಈ ದೇಶ, ಸಕಲ ರೀತಿಯ ಸಂರಕ್ಷಣೆ ಕೊಡ್ತಾರಂಥದ್ದು ಈ ದೇಶ, ಸಕಲ ಅಭಿವೃದ್ಧಿಗೆ ಬೇಕಾಗಿರುವಂಥ ಅನುವನ್ನು ಮಾಡಿಕೊಡ್ತಾರಂಥದ್ದು ಈ ದೇಶ. ಹಾಗಾಗಿ ಈ ದೇಶಕ್ಕೆ ದ್ರೋಹವನ್ನು ಬಗೆಯುವಂತಹ ನಿಮ್ಮ ಮನಚಿಂತನೆ ಏನಿದೆಯಲ್ಲ, ಹಬ್ಬ ಬಹಳ ಅಸಹ್ಯ ಆಗುತ್ತೆ, ಬಹಳ 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 ಅಸಹ್ಯ ಆಗುತ್ತೆ. ಹೇಳ್ತಾ ಇರ್ತಾರಲ್ಲ ಕೆಲವರು, ಸತ್ತ ಹೆಣದ ಜೊತೆ ಬೇಕಾದರೂ ಇರಬಹುದು, ಆದರೆ ಈ ದುಶ್ಚಿಂತೆ ಇರುವಂಥ ಮನಸ್ಥಿತಿಯವರ ಜೊತೆ ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥ ದುಸ್ಥಿತಿಯ, ಅಂಥ ಮನಸ್ಥಿತಿಯನ್ನು ನೀವೇನಾದ್ರು ಬೆಳೆಸ್ಕೊಂಡಿದ್ರೆ ದಯವಿಟ್ಟು ಬದಲಾವಣೆ ಮಾಡಿಕೊಳ್ಳಿ. ಭಾರತ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ, ಭಾರತ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಭಾರತ ಚೆನ್ನಾಗಿದ್ದರೆ ಭಾರತ ರಾಷ್ಟ್ರ ಚೆನ್ನಾಗಿದೆ ಅಂತಂದರೆ ಇಡೀ ಪ್ರಪಂಚದಲ್ಲಿರುವಂಥ ಸಕಲ ರಾಷ್ಟ್ರಗಳು ಚೆನ್ನಾಗಿರ್ತವೆ. ಯಾಕಂದರೆ ಭಾರತ ಅನ್ನೋಂಥದ್ದು ಮತ್ತೊಬ್ಬರಿಗೆ ಕೆಡುಕನ್ನು ಬಯಸದೆ, ಮತ್ತೊಬ್ಬರಿಗೆ ದೌರ್ಭಾಗ್ಯವನ್ನು ಬಯಸದೆ, ಮತ್ತೊಬ್ಬರ ದೌರ್ಬಲ್ಯತೆಯನ್ನು ತಾನು ಬಳಸಿಕೊಳ್ಳದೆ, ಎಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನದಲ್ಲಾಗಿರ್ಬೋದು, ವಿವೇಕದಲ್ಲಾಗಿರ್ಬೋದು, ಸಂಪತ್ತಲ್ಲಾಗಿರ್ಬೋದು, ಐಶ್ವರ್ಯಗಳಲ್ಲಾಗಿರ್ಬೋದು, ಅಂತಸ್ತುಗಳಲ್ಲಾಗಿರ್ಬೋದು, ಮತ್ತು ಅವರಿಗೆ ಬೇಕಾಗಿರುವಂಥ ಊಟ, ಉಪಚಾರ, ಔಷಧ ಮತ್ತು ಕೊನೆಗೆ ಅವರ ರಕ್ಷಣೆಗೆ ಬೇಕಾಗಿರುವಂಥ ವಿಚಾರಗಳಲ್ಲೂ ಕೂಡ ಭಾರತ ಎಲ್ರಿಗೂ ಕೂಡ ವಿಶಾಲ ಹೃದಯದಿಂದ ಎಲ್ಲವನ್ನು ಕೊಡ್ತಾ ಹೋಗ್ತಾ ಇದೆ. ಎಲ್ರಿಗೂ ಕೂಡ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಬೇಕಾಗಿರೋಂಥ ವಿಚಾರವನ್ನಾಗಿರ್ಬೋದು, ವ್ಯಕ್ತಿಯನ್ನಾಗಿರ್ಬೋದು, ವಿಷಯವನ್ನಾಗಿರ್ಬೋದು, ವಸ್ತುಗಳನ್ನಾಗಿರ್ಬೋದು ಯಥೇಚ್ಛವಾಗಿ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇಂಥ ರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದಂಥ ನಾವು ದಯವಿಟ್ಟು ಯಾರೂ ಕೂಡ ಈ ರಾಷ್ಟ್ರದಕ್ಕೆ ಹಿತಚಿಂತನೆಯನ್ನು ಮಾಡಿ, ಈ ರಾಷ್ಟ್ರದ ಅಳಿವನ್ನು, ಈ ರಾಷ್ಟ್ರದ ಒಂದು ಅವನತಿಯನ್ನು ದಯವಿಟ್ಟು ಯಾರೂ ಕೂಡ ಬಯಸಬೇಡಿ. ನೀವು ಇಲ್ಲಿರೋದಾದಾಗ ಖಂಡಿತವಾಗಲೂ ಕೂಡ ಇಲ್ಲಿರಿ, ಎಲ್ಲಿರಿ. ಯಾಕಂತಂದರೆ ಯದ್ಭಾವಂ ತದ್ಭವತಿ ಅಂತಂತಾರೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಂತಂದ್ಬಿಟ್ಟು. ಈಗಲೇ ನೋಡಿದ್ದೀವಲ್ಲ ಪಕ್ಕದಲ್ಲಿರೋಂಥ ಪಾಕಿಸ್ತಾನ, ಅದೆಷ್ಟು ನಮ್ಮ ಭಾರತದ ಬಗ್ಗೆ ಯಾವ ರೀತಿಯಲ್ಲಿ ಅದು ಮನೋಭಾವವನ್ನು ಇಟ್ಕೊಂಡು ಭಾರತ ಹಾಳಾಗೋಗಲಿ, ಭಾರತ ಹಾಳಾಗೋಗಲಿ, ಭಾರತ ಹಾಳಾಗೋಗಲಿ ಅಂತ ಬಯಸ್ತಾನೇ ಇತ್ತು. ಕೊನೆಗೆ ಹಾಳಾಗೋಗಿದ್ದು ಯಾರು? ಅವರೇ ಅಲ್ವಾ. ಸೊ ಹಾಗಾಗಿ ಆ ದೇಶಕ್ಕೆ ಅಂಥ ದುರ್ಗತಿ ಬರಬೇಕಾದಾಗ ಈ ದೇಶದಲ್ಲೇ ಇದ್ದುಕೊಂಡು ಈ ದೇಶದ ದುರ್ಗತಿಯನ್ನು ಬಯಸುವಂಥವ್ರು ಯೋಚನೆ ಮಾಡಿ, ನಿಮಗೂ ಎಂಥ ದುರ್ಗತಿ ಬರಬಹುದು ಅಂತ. ಸೊ ಇಂಥ ದುರ್ಗತಿ ಬರಬಾರ್ದು, ಜೀವನದಲ್ಲಿ ಸದ್ಗತಿ ಇರಬೇಕು ಅನ್ನೋಂಥ ಭಾವನೆ ನಿಮಗಿತ್ತು ಅಂತಂತಂದರೆ ಈ ನನ್ನ ರಾಷ್ಟ್ರ ಭಾರತ ರಾಷ್ಟ್ರ ಸದಾ ಸರ್ವದಾ ಸಕಲ ಸಂಪತ್ತುಗಳನ್ನು ಪಡ್ಕೊಂಡು, ಸಕಲ ಸದ್ಗುಣಗಳನ್ನು ಪಡ್ಕೊಂಡು, ಸಕಲ ರೀತಿಯಾದಂತಹ ದಿವ್ಯ ಚೇತನವನ್ನು ಪಡ್ಕೊಂಡು, ದಿವ್ಯ ಜ್ಞಾನವನ್ನು ಪಡ್ಕೊಂಡು ಈ ರಾಷ್ಟ್ರ ಬೆಳಗೋದಲ್ಲದೆ ಇಡೀ ಭೂಮಂಡಲವನ್ನು ಬೆಳಗಲಿ ಅಂತ ಎಲ್ಲರೂ ಕೋರ್ಕೊಳ್ತಾ ಹೋಗೋಣ. ಎಲ್ಲರಲ್ಲೂ ಕೂಡ ಧೀರತನ, ವೀರತನ, ಶೂರತನ, ಹಾಗೆ ಔದಾರ್ಯತನ, ಹಾಗೆ ನಿಯತ್ತು, ಕೃತಜ್ಞತಾ ಭಾವದಿಂದ ಎಲ್ಲರೂ ಬದುಕಿ ಬಾಳಿ ಎಲ್ಲಿಗೂ ಕೂಡ ಭಗವಂತ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಹಿಂದ್.